ಮೇಲೆತ್ತು ಬಂದೆ ಅವನ ಬೆಂಗಳೂರು ನಗರ ಅಲ್ಲಿ ಬಂದ್ಬಿಡಿ ಆ ಕಡೆ. ಇದು ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ಜನ ಬಹಳ ಗೌರವವಾಗಿ ಬಾಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ 1.5 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ ಮತ್ತು ಜನರಿಗೆ ಬಸ್ಸು ಮೆಟ್ರೋ ಇನ್ನೂ ಬಹಳ ಬೇಕು. ಶಾಸಕರ ಭವನದ ಮುಂದೆ 500 ಕಾರ್ ಇರ್ತವೆ. 500 ಕಾರು. ಬೆಂಗಳೂರಲ್ಲಿರುವ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಸೈಕಲ್ಗಿಂತ ಹೆಚ್ಚಾಗಿ ಕಾರುಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಪ್ರದೇಶದಲ್ಲೂ ಮನೆ ಮುಂದೆ ಬೆಂಗಳೂರಿನಲ್ಲಿ ಕಾರ್ ನಿಲ್ಲಿಸಿದ್ದಾರೆ. ಸಂಪೂರ್ಣ ಎಲ್ಲ ಏರಿಯಾದಲ್ಲೂ ಕಾರ್ ನಿಲ್ಲಿಸಿದ್ದಾರೆ. ಫುಟ್ಪಾತ್ ಕಾಲುದಾರಿ. ಈ ಕಾಲುದಾರಿಯಲ್ಲಿ ಜೀವನ ಮಾಡತಕ್ಕಂಥವರು ಸುಮಾರು 40 ಲಕ್ಷ ಜನರು ಬೇರಿದ್ದಾರೆ. ಜೀವನ ಮಾಡ್ತಕ್ಕಂಥವ್ರು ಕಾಲುದಾರಿಯಲ್ಲಿ ಫುಟ್ಪಾತ್ ಮೇಲೆ ಕೂತು ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ನಾನಾ ರೀತಿಯ ವ್ಯಾಪಾರ. ಈ ವ್ಯಾಪಾರ ಮಾಡೋದಕ್ಕೆ ಅವರು ಬಡ್ಡಿ ಅವತ್ತೇ ತಗೊಳ್ತಾ ಇರ್ತಾರೆ. 1 ಡಬಲ್ ಬಡ್ಡಿ ಕೊಟ್ಟು ಜೀವನ. ರಾತ್ರಿ ಹೋಗೋಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಏನೋ ಒಂದಷ್ಟು 20 ರೂಪಾಯೋ 200 ರೂಪಾಯಿ ಉಳಿಬೋದು. ಆದರೆ ಅವ್ರಿಗೂ ನಮ್ಮ ಥರವೇ ಮಕ್ಕಳುಗಳು, ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ಅವರು ಓದಿಸ್ಬೇಕು. ಏನಿಲ್ಲ, ಇಡೀ ಫುಟ್ಪಾತ್ ಮೇಲೆ ಕುಳಿತಿರುವ ಜನ ನಿರ್ಗತಿಕರು, ಬಡವರು, ದೀನದಲಿತರು. ನೀವು ಸರ್ಕಾರ ಯಾರ ಮೇಲೆ ನಿಮ್ಮ ದರ್ಪ? ಇದೇನು ಹಿಟ್ಲರ್ ಪ್ರಭುತ್ವನ, ಮಸೊಲಿನಿ ಪ್ರಭುತ್ವನ, ಸ್ಟಾಲಿನ್ ಪ್ರಭುತ್ವ? ಯಾವುದಿದು? ಪ್ರಜಾಪ್ರಭುತ್ವ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಹಿನ್ನೆಲೆ ಪ್ರಜಾಪ್ರಭುತ್ವ. ಮೊದಲನೇದಾಗಿ ಸಿದ್ದರಾಮಯ್ಯನ ತೆಗೆದದ್ದೇ ಸರಿ ಇಲ್ಲ. ಪ್ರಜಾಪ್ರಭುತ್ವ ಅಲ್ಲ ಇದು. ತಕ್ಷಣ ಕರೆದು ರಾಜೀನಾಮೆ ಕೊಡಿ, ಮನೆಗೆ ಹೋಗಿ. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಅನಾಗರಿಕವಾಗಿ ಕತ್ತಿಡಿದು ಹೊರಗೆ ತಳ್ಳಿದ್ರು. ಈಗ ಮತ್ತೆ ಬೇರೆ ಸರ್ಕಾರ ಬಂತು. ಇವರು ನಾನು ದೊಡ್ಡ ಮಂತ್ರಿ, ದರ್ಪ, ಶಕ್ತಿ ಇದೆ ತೋರಿಸ್ಕೊಳ್ಳೋದಕ್ಕೆ ಯಾರ ಮೇಲೆ? ಬಡವರ ಮೇಲೆ ಕಂಪ್ಲೀಟ್ ಗುದ್ಲಿ ತರದಲ್ಲಿ ಅವರು JCBನೇ ತಂದ್ಬಿಟ್ಟಿದ್ದಾರೆ. ಎಲ್ಲರ ಮನೆಯನ್ನ ಹೊಡಿತಾ ಇದ್ದಾರೆ. ಈ ದೇವಸ್ಥಾನದ ಮುಂದೆ ನಿಂತು ಹೇಳ್ತೇನೆ, ಕಣ್ಣೀರು ಬರುತ್ತೆ. ಯಾರು ಅವ್ರು ಕೇಳೋರಿಲ್ಲ. ಹೊಡಿಬೇಡಿ ಸ್ವಾಮಿ ಅಂದ್ರೂ ತಳ್ತಾರೆ. ಪೊಲೀಸ್ನವ್ರನ್ನ ಇಟ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ? ಪೊಲೀಸ್ನವರು ಸರ್ಕಾರ ಹೇಳ್ದಂಗೆ ಮಾಡ್ತಾರೆ. ಎಲ್ಲ ಕಡೆ JCB ನುಗ್ಸಿ ಈ ಸರ್ಕಾರ ಜನರನ್ನ, ಸಾಮಾನ್ಯ ಜನರನ್ನ ಕೊಲ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ.